ಅದೇ ಸೇಡಿಗಾಗಿ ನಿಮ್ಮಿಬ್ಬರ ಅಣ್ಣ ಬಾಳ ನೋಡಿಕೆ ಮಾಡಿ ನನ್ನ ನೀರಿಗೆ ಸಾಗಿಸಿ ಮಜಾ ಮಾಡಿ ಕೈ ಬಿಡಲಿದ್ದಾರೆ. ಮೈ ನೇಮ್ ಇಸ್ ಧನರಾಜ ನಾಯ್. ನಗಬೇಕಾಗಿದೆ ಮಲ್ಲೇಶ, ನಗಬೇಕಾಗಿದೆ. ನನಗ ಆದ ಅವಮಾನದ ಸೇಡಿಯಾಗಿ ನಗಬೇಕಾಗಿದೆ. ಅವಮಾನ ಯಾವ ಅವಮಾನ ಹೇಳಿದ್ದೀನಿ? ಈ ಭೂಮಿ ಮೇಲೆ ಹುಟ್ಟಿ ಬಂದಿದ್ದು ಎಲ್ಲರನ್ನು ಸುಟ್ಟು ಹಾಕುವುದಕ್ಕಾಗಿ. ಸುಟ್ಟು ಹಾಕುವ ಕಾಲ ಸಮೀಪ ಬಂದಿದೆ ಸೂರ್ಯ. ಸುಟ್ಟು ಹಾಕುವುದಕ್ಕಾಗಿ ದಿಟ್ಟತನದಿಂದ ನಿನ್ನನ್ನು ಸಾಕಿ ನನ್ನ ಬಲಗೈ ಬಂಟನಾಗಿ ಮಾಡಿಕೊಂಡೆ. ಆ ಕೆಟ್ಟ ಹುಳ ಯಾವುದು ಹೇಳಿದನೆ ಅಂತವರನ್ನು ಅಡ್ಡದಾಗಿ ಕತ್ತರಿಸಿ ನಾಯಿಗಳಿಗೆ ಹಚ್ಚಿ ಅವರ ರಕ್ತ ತಂದು ನಿಮ್ಮ ಹಂಗೆ ಹಚ್ಚದಿದ್ದರೆ ನನ್ನ ಹೆಸರು ಸೂರ್ಯನೇ ಅಲ್ಲ. ರಕ್ತವನ್ನು ಹಣಿಗೆ ಹಚ್ಚಲು ಅಷ್ಟೇ ಆಗಲಿ. ಅವ್ರ ಕಳಕತ್ತಿ ಮಾಲೆ ಮಾಲ ಹಾಕೊಂಡ್ಬಿಡ್ರಿ. ಯಾರು ಇಲ್ಲಿ ಅವಮಾನವನ್ನು ಮಂಗ್ಯಾನ ಮಕ್ಕಳ ಬೇರೆ ಯಾರಲ್ಲ ಮನೇಶ್ವರಿ. ಇದೇ ಊರಿನಲ್ಲಿ ಗರ್ವದಿಂದ ಬಾಳುತ್ತಿರುವಲ್ಲ ಶಿವಾನಂದ ಸಾಗರ. ನಿನ್ನೆ ಅವರ ತಂಗಿಯನ್ನು ಶೀಲಗೆಡಿಸಿಕೊಂಡು ಬಾವಿಯಲ್ಲಿ ಬಿಸಾಕಿ ಬಿಟ್ಟಿದೆ. ನನ್ನ ಗುಟ್ಟನ್ನು ಅರಿತು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಸೆರೆ ಮನೆಗೆ ನುಗ್ಗಿದ ಆ ಕೆಟ್ಟ ಸಿಗ ಹಾಕಿ ಹೇಳ್ಬೇಕು ನೋಡ್ರಿ. ಅಪ್ಪ ಕೋರ್ಟ್ನಾಗ ಸುಸಾಕ್ಷಿಯಾಗಿ ಹೊರಗೆ ಬಂದೇನ್ರಿ. ನಮ್ಮಲ್ಲಿ ಅವಾಗ ಯಾರ ಈ ಊರಾಗ ಅಂತ ನನ್ನ ಬಂದ ನನ್ನ ಮಕ್ಕಳು ನಮ್ಮ ತಂಟೆಗೆ ಬಂದರೆ ಸುಟ್ಟು ಹಾಕಿ ಬಿಡ್ತೇವೆ. ಯಾರು ಚಂಡ ತೆಗೆಯಬೇಕೆಂದು ಹಂಚು ಹಾಕುತ್ತಿದೆ ಮಾವ, ಬೇಗ ಹೇಳು. ಆ ವಿನಾಶ ನನ್ನ ತಮ್ಮರನ್ನು ಕತ್ತರಿಸಿದಂತೆ ಕತ್ತರಿಸಿ ಬಿಡುವೆನು. ಆ ಟೀಲು ನನಗೆ ಕೊಟ್ಟು ಬಿಡು ಮಾವ. ಆ ಅಣ್ಣ ತಮ್ಮಂದರಿಗೆ ಕತ್ತರಿಸಿದಂತೆ ಕತ್ತರಿಸಿ ಬಿಡುವೆನು. ಬೇಗ ಹೇಳು ಮಾವ. ಮಾವ ತೆಗೆದುಕೋ ಅವಿನಾಶನ ಆಸ್ತಿ ಪತ್ರವನ್ನು. ನಿನಗೆ ವೈರಿಯಾದವನು ಯಾರು ಬೇಗ ಹೇಳು ಮಾವ. ಬೇರೆ ಯಾರಲ್ಲ ಜಯರಾಜ್, ನನ್ನ ಪರ ವೈರಿಯಾದಂತ ಶಿವ, ಆ ಶಿವಾನಂದ ಸಾಗರ. ಇನ್ನು ಅವರ ಮನೆತನ ಸರ್ವನಾಶ ಆಗಬೇಕಾದರೆ ಹಿಂದಕ್ಕೆ ಅವರ ತಂದೆ ನಮ್ಮ ಹತ್ತಿರ 20,000 ಸಾಲ ತೆಗೆದುಕೊಂಡರಂತ ಹೇಳಿ 20,000ಕ್ಕೆ 70,000 ಬಡ್ಡಿ ಐತೆ ಅನ್ನೋ ಸುಳ್ಳು ಹೇಳಿ ಜಯರಾಜ್ ಅದನ್ನು ನೀನು ವಸೂಲಿ ಮಾಡಿಕೊಂಡು ಬರಬೇಕು. ಇದನ್ನು ಅವನು ನಿರಾಕರಿಸಿದರೆ ನಿನ್ನ ಕೈಯಿಂದಲೇ ಅವನ ಅವಧಿಯೇ ಆಗಲೇಬೇಕು. ಆಯ್ತು ಮಾವ. ಲೇ ಶಿವ, ಎಂದು ನಮ್ಮ ಹಣ ಕೊಡಬೇಕು ಒಂದು, ನಿನ್ನ ಹೆಣ ಬೀಳಬೇಕು ಒಂದು. ನನ್ನ ಮಾವನ ಮುಂದೆ ಸೇಡಿಗಾದ ಸಿಡಿದಂತ ಶಿವ ಅಲ್ಲಿ ಹಂತವಾಗಿ ಸುಂದರವಾದ ನಿನ್ನ ಸಂಸಾರವನ್ನು ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ಜಯರಾಜನೇ ಅಲ್ಲ. ನಾವು ನೋಡು ಸಿಡಿಯಾಗ್ತಿತ್ತು ಅಲ್ಲಿ ಊರಿನ ಜನ ಗಡ 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 ನಮ್ಮ ಎಲ್ಲ ಹಾಕೊಂಡು ಹಾಗೆ ಬಂದ್ಬಿಡ್ರಿ ಆ ಶಿವ. ಅವನು ಬದುಕಲು ಸಾಧ್ಯವಿಲ್ಲ ಮಲ್ಲೇಶಿ. ಹೊತ್ತು ನೋಡಿ ಅವನ ಕತ್ತ ಹಿಡಿಸಬೇಕಾದರೆ ಆ ಶಿವ ಯಾವ ಕಡೆ ಏನು ಮಾಡ್ತಾನೆ ಅನ್ನೋದು ಮೆಸೇಜ್ ನನಗೆ ಹೇಳ್ತಾ ಇರಬೇಕು. ಇಂಥ ಕೆಲಸ ಎಲ್ಲಿ ಸುಳ್ಳಾತ್ರ ಮಾಡ್ತಿದ್ರಿ ಸೌಕಾರ. ಸೌಕರ್ಯ ಸೌಕರ್ಯ ಸೌಕರ್ಯ
ವಯಸ್ಸಿನಿಂದಲೇ ಮಾಡಿಸಿದ್ದೇನೆ. ಇವನನ್ನು ಸುಮ್ಮನೆ ಬಿಟ್ಟರೆ ಮುಂದೆ ನಮಗೆ ಅಪಾಯ ಎನಿಸಿದಲ್ಲ. ಇದು 5ನೇ ಪ್ರವೇಶ ಗಾಡಿ ಮೊದಲು ಹಾರಿಸ್ಬಿಡಿ, ಮಾತಿಗೆ ಕೊಟ್ಟಲ್ಲ. ಅಮ್ಮನ ಸೌಕರ್ಯ ಸುರಿಸ್ಬಿಡಿ. ಬಿಟ್ಟು ಬಿಡಬೇಕೇನೋ ಕೆಟ್ಟ ಸುಳಿ ಮಗನೇ, ಇನ್ನು ಬದುಕಿರಬಾರದು. ಡ್ಯಾಡಿ, ನನ್ನ ಗೆಳತಿಯ ಮಾತಾಡಿದೆ, ನಾನು ಹೋಗಿ ಬರ್ತೀನಿ ಡ್ಯಾಡಿ. ಸಂಜನಾ, ಕಾರ್ ತೆಗೆದುಕೊಂಡು ಹೋಗಮ್ಮ. ಆಯ್ತು ಡ್ಯಾಡಿ. ನನ್ನಲ್ಲಿ ಯಾವನಾದರೂ ಬೇಜವಾಬ್ದಾರಿಯಿಂದ ಕೆಲಸ ಮಾಡಿದರೆ ಅವರಿಗೆ ಬರುವುದು ಇದೇ ಸ್ಥಿತಿ. ಏ ಬಾಬಾಗಳ ಕುಂದ್ರಿ ಕಡೆ ಸ್ವಲ್ಪ ಹಿಂದಿನವ್ರು ಏನ್ ಮಾಡ್ಬೇಕು. ಏ ಸೂರ್ಯ ಮಲ್ಲೇಶಿ, ಈ ಹಣವನ್ನು ಹೊತ್ತಿಕೊಂಡು ಹೋಗಿ ಮಳೆಯಲ್ಲಿ ಬಿಸಾಕಿ ಬರುವಾಗ ಹಾಗೆ ಡ್ರಿಂಕ್ಸ್ ತೆಗೆದುಕೊಂಡು ಒಂದು ಮಾಲನ್ನು ಕರೆದುಕೊಂಡು ಬೇಗ ಬನ್ರಿ. ನಮ್ಮ ನನಗೆ ಯಾವನಾದರೂ ಎದುರು ಉತ್ತರ ಕೊಟ್ಟರೆ ಅವರಾದರೂ ಇದೇ ರೀತಿಯ ಬೀದಿಯ ಹಣ ಅನ್ಯಾಯವಾಗಿ ಅಡ್ಡ ದಾರಿ ಹಿಡಿದವರಿಗೆ ಬರುವುದು ಇದೇ ಗತಿ. ಜಯರಾಜ್, ನನ್ನ ಕೆಲಸದ ತೊಡಗಿನ ಏರಿಯಾದಲ್ಲಿ ನನ್ನ ಮಗಳ ಅಂಗರಕ್ಷಕನಾಗಬೇಕು ಅಷ್ಟೇ. ಆಯ್ತು ಮಾವ. ನನ್ನ ಮಾವನ ಮಗಳ ಮೇಲೆ ಯಾವಾದರೂ ಕಣ್ಣು ಇಟ್ಟರೆ ಅವನ 2 ಕಣ್ಣುಗಳನ್ನು ಗೆದ್ದಿ ಅವನ ಕೈಯಲ್ಲಿ ಭಿಕ್ಷೆ ಪಾತ್ರೆ ಕೊಡದಿದ್ದರೆ ನನ್ನ ಹೆಸರು ಜಯರಾಜನೇ ಅಲ್ಲ. ನೀವು ಹೇಳಿದಾಗ ಆ ಕಾರ್ ಗಾಡಿ ಡ್ರೈವರ್ನ ಹಣ ಹೊಳೆಯಲ್ಲಿ ಬಿಸಾಕಿ ಬಂದೆ. ಸೂರ್ಯ, ಮೆಚ್ಚಿದೆ ನಿನ್ನ ಸಾಹಸಕ್ಕೆ. ಆ ಮಲ್ಲೇಶ ಎಲ್ಲಿ?